ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಗೈಸ್, ಈ ಬಾರಿಯ ರಸಲ್ ಮೇನಿಯಾ ಮಾತ್ರ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ರಸಲ್ ಮೇನಿಯಾ ಆಗ್ತಾ ಇದೆ. ಯಾಕಂದ್ರೆ ನಾವು ಪ್ರೆಡಿಕ್ಟ್ ಮಾಡಿದ್ದು ಯಾವುದು ಕೂಡ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ರಾಯಲ್ ರಂಬಲ್ ಇಂದಾನೆ ಈ ಬಾರಿಯ ರಸಲ್ ಮೇನಿಯಾ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗಿತ್ತು. ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಕೋಡಿ ರೋಡ್ಸ್ ಆಗಿ ರಾಕ್ ಅವರ ಮ್ಯಾಚ್ ನಮಗೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗಬಹುದು, ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಿಕ್ಕೆ ಸಿಗಬಹುದು ಅಂತ. ಲಿಟ್ರಲಿ ನಮ್ಮ ಜೇ ಊಸೋ ಅವರು ರಾಯಲ್ ರಂಬಲ್ ನ ಈ ಬಾರಿ ಗೆದ್ದಿದ್ರಿಂದ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ರಾಯಲ್ ರಂಬಲ್ ಮುಗಿದ್ಮೇಲೆ ಕೂಡ ಒಂದು ಎಕ್ಸ್ಪೆಕ್ಟೆಡ್ ಮ್ಯಾಚ್ ಕಾರ್ಡ್ ನಮ್ಮ ಕಣ್ಣ ಮುಂದೆ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನಮ್ಮ ಜೇ ಊಸೋ ಅವರು ಗಂತರ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ವಿನ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡ್ತಾರೆ. ಅಂಡ್ ಸಿಎಂ ಪಂಕ್, ರೋಮನ್ ರೈನ್ಸ್ ಆಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಸೆಟಪ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ವಿ. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋದು ನೋಡಿದ್ರೆ ಈ ಒಂದು ಪ್ಲಾನ್ ಕೂಡ ಚೇಂಜ್ ಆಗಿ ಈ ಬಾರಿಯ ರಸಲ್ ಮೇನಿಯಾ ಇನ್ನೂ ಕೂಡ ಅನ್ಪ್ರೆಡಿಕ್ಟೇಬಲ್ ಆಗುತ್ತೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ ಜಾನ್ಸಿನ್ ಅವರ ಬಗ್ಗೆ ಮಾತಾಡ್ತಿದೀವಿ. ಅಂದ್ರೆ ನಮ್ಮ ಜಾನ್ಸಿನ್ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಆಗ್ಲೇ ಕ್ಲಿಯರ್ ಮಾಡಿದ್ರು. ಜಾನ್ಸಿನ್ ಅವರು ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ, ಬದಲಿಗೆ ಡಬ್ಲ್ಯೂ ಅವರು ಜಾನ್ಸಿನ್ ಅವರ ಕೈಯಲ್ಲಿ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಿಸ್ತಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ನಮ್ಮ ಜಾನ್ಸಿನ್ ಅವರು ರಸಲ್ ಮೇನಿಯಾಗೆ ಹೋಗ್ತಾರೆ. ರಸಲ್ ಮೇನಿಯಾದಲ್ಲಿ 17 ಟೈಮ್ ಚಾಂಪಿಯನ್ ಆಗ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಹೇಳಿದ್ರು. ರೀಸೆಂಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಕೂಡ ಈ ಒಂದು ವಿಚಾರನ ಮೆನ್ಷನ್ ಮಾಡಿ ತನ್ನ ತಾನು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಅಫಿಷಿಯಲ್ ಆಗಿ ಕ್ವಾಲಿಫೈ ಮಾಡ್ಕೊಂಡಿದ್ರು. ಗೈಸ್, ಸ್ವಲ್ಪ ತಿಂಗಳು ಹಿಂದೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ, ಬದಲಿಗೆ ಹಂಗೆ ರಿವರ್ಸ್ಗೆ ಕರ್ಕೊಂಡು ಹೋಗಿ ಒಂದು ಅಪ್ಡೇಟ್ ನ ಹೇಳ್ತೀನಿ. ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿತ್ತು. ಪ್ರಾಬಬ್ಲಿ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮಗೆ ಲೋಗನ್ ಪೌಲ್ ಹಾಗೆ ಜಾನ್ಸಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನು ಕೂಡ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದಾದ್ಮೇಲೆ ಇನ್ನ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಕೆಲವೊಂದಷ್ಟು ಜನ ಲೋಗನ್ ಪೌಲ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಆಗಬೇಕು, ಬಟ್ ರಸಲ್ ಮೇನಿಯಾ ಅನ್ನೋ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ಈ ಒಂದು ಮ್ಯಾಚ್ ಆಗೋದು ಬೇಡ ಅಂತಾನೂ ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಇನ್ನ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಜಾನ್ಸಿನಾ ಹಾಗೆ ಲೋಗನ್ ಪೌಲ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಇದ್ರ ಪ್ರಕಾರ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ನಮ್ಮ ಜಾನ್ಸಿನಾ ಅವರು ರಸಲ್ ಮೇನಿಯಾದಲ್ಲಿ 17 ಟೈಮ್ಸ್ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಅಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡಿದ್ದೆ. ನಮ್ಮ ಜಾನ್ಸಿನಾ ಅವರು ಸದ್ಯಕ್ಕಂತೂ 17 ಟೈಮ್ ಚಾಂಪಿಯನ್ ಆಗೋದಿಲ್ಲ, ಅಂದ್ರೆ ರಸಲ್ ಮೇನಿಯಾ ಟೈಮ್ ಅಲ್ಲಂತೂ ಅವರು ಚಾಂಪಿಯನ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಜಾನ್ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರ್ ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಮ ಜಾನ್ಸಿನಾ ಅವರು ಟ್ರೈ ಮಾಡ್ತಾ ಇರ್ತಾರೆ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ, ಇನ್ನೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಅದು ಅವ್ರ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಈ ರೀತಿ ಒಂದು ಸ್ಟೋರಿ ಲೈನ್ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡಬಹುದು. ಅಂಡ್ ಎಂಡಿಂಗ್ ಟೈಮ್ ಅಲ್ಲಿ ಅವರ ರಿಟೈರ್ಮೆಂಟ್ ಟೂರ್ ಮುಗಿಯೋ ಟೈಮ್ ಅಲ್ಲಿ ನಮ್ಮ ಜಾನ್ಸಿನಾ ಅವರು ಚಾಂಪಿಯನ್ಶಿಪ್ ನ ಗೆಲ್ಲಬಹುದು ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಪ್ರಾಬಬ್ಲಿ ಅದೇ ರೀತಿ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗಬಹುದು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಜಾನ್ಸಿನಾ ಅವರು ವಿನ್ ಆಗ್ದಲೇನೆ ನಮ್ಮ ಲೋಗನ್ ಪೌಲ್ ಹಾಗೆ ಜಾನ್ಸಿನಾ ಅವರ ನಡುವೆನೆ ಒಂದು ಸ್ಟೋರಿ ಕ್ರಿಯೇಟ್ ಆಗಿ ನಮಗೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಲೋಗನ್ ಪೌಲ್ ಹಾಗೆ ಜಾನ್ಸಿನಾ ಅವರ ನಡುವೆನೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈಗ ನೀವು ಕೇಳಬಹುದು, ಓಕೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ಸಿನಾ ಅವರು ಏನಾದ್ರೂ ಗೆಲ್ಲಲಿಲ್ಲ ಅಂದ್ರೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ತಾರೆ ಅಂತ. ಗೈಸ್, ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಪ್ರಾಬಬ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗಬಹುದು. ನಮ್ಮ ಸಿಎಂ ಪಂಕ್ ಅವರು ರಾಯಲ್ ರಂಬಲ್ ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಅದ್ಭುತವಾದ ಪ್ರೋಮೋ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ನಾನು ಎಲ್ಲಾ ಫ್ರೆಂಡ್ಸ್ ಗಳ ರೀತಿ ಹಿಂದೆಯಿಂದ ಬಂದು ನಿನಗೆ ಚೂರಿ ಹಾಕೋದಿಲ್ಲ, ಬದಲಿಗೆ ಮುಂದೆಯಿಂದನೇ ಬಂದು ನಿನಗೆ ಚೂರಿ ಹಾಕ್ತೀನಿ ಅಂತ. ಸೊ ನಮ್ಮ ಸಿಎಂ ಪಂಕ್ ಅವರ ಕನಸು ಕೂಡ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದು. ಅಂಡ್ ಡಬ್ಲ್ಯೂ ಅವರು ಪ್ರಾಬಬ್ಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಒಂದು ಅವಕಾಶನ ಕೊಡಬಹುದು. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಶಾಕಿಂಗ್ಲಿ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬಹುದು. ಅಂಡ್ ನಮಗೆ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೊ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಹಂಗಾದ್ರೆ ಇಲ್ಲಿ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಕತೆ ಏನು ಅಂತ ನೀವೇನಾದ್ರೂ ಕೇಳಿದ್ರೆ, ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಇಲ್ಲಿ ರಸಲ್ ಮೇನಿಯಾಗೆ ಬುಕ್ ಮಾಡಬಹುದು. ನಿಮಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಕ್ರೌಡ್ ಎಲ್ಲ ಬಂದು ಇವರಿಬ್ಬರನ್ನು ಕೂಡ ಸಪರೇಟ್ ಮಾಡ್ತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆನೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಯಾಕಂದ್ರೆ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಅಟ್ಯಾಕ್ ಮಾಡಿಲ್ಲ. ಸೊ ಹಿಂಗೆ ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ತಗೊಂಡು ಹೋಗಬಹುದು. ಅಂಡ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರಿಗೂ ಗೊತ್ತು, ನಮ್ಮ ರೋಮನ್ ರೈನ್ಸ್ ಅವರು ಬಂದು ಬರೀ ನಮ್ಮ ಸೆತ್ ರಾಲಿನ್ಸ್ ಅವರ ಮೇಲೆ ಮಾತ್ರ ಅಟ್ಯಾಕ್ ಮಾಡಿ ಸೆತ್ ರಾಲಿನ್ಸ್ ಅವರು ಸೋಲೋದಕ್ಕೆ ಕಾರಣರಾಗಬಹುದು. ಅಂಡ್ ಹಿಂಗೆ ರೋಮನ್ ರೈನ್ಸ್ ಹಾಗೆ ಸೆತ್
ಸೆಥ್ ಅವರ ಮೆಗಾ ಡ್ರೀಮ್ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಕಳೆದ ಬಾರ ರಸಲ್ ಮೇನಿಯಾಗಿ ನಾವು ಇದನ್ನ ಕಂಪೇರ್ ಮಾಡಿದ್ರು ಕೂಡ ಕಳೆದ ಬಾರಿ ನಮ್ಮ ಸೆತ್ ರೋಲಿನ್ಸ್ ಅವರ ಕಾರಣದಿಂದನೇ ರೋಮನ್ ರೈನ್ಸ್ ಅವರು ಸೋತಿದ್ದು. ಅವರ ಬಳಿ ಆಪ್ಷನ್ ಇತ್ತು, ಸ್ಟೀಲ್ ಚೇರ್ ನ ತಗೊಂಡು ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೊಡೆಯೋ ಆಪ್ಷನ್ ಇತ್ತು. ಅವರೇನಾದ್ರೂ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇವತ್ತು ನಮ್ಮ ರೋಮನ್ ರೈನ್ಸ್ ಅವರು ಸ್ಟಿಲ್ ಚಾಂಪಿಯನ್ ಆಗಿರೋರು. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಒಂದು ರೀತಿಯಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಮೇನ್ ರೀಸನ್ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ಸೋತಿರೋದಕ್ಕೆ. ಸೊ ಈ ಒಂದು ಆಂಗಲ್ ನ ತಗೊಂಡು ಬಂದು ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಬುಕ್ ಮಾಡಬಹುದು. ಸೊ ನಮ್ಮ ಜಾನ್ಸಿನ್ ಅವರೇನಾದ್ರೂ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಿಲ್ಲ ಅಂದ್ರೆ ಡಬ್ಲ್ಯೂ ಅವರು ಈ 3 ಆಂಗಲ್ ನ ತಗೊಂಡು ಹೋಗಬಹುದು ರಸಲ್ ಮೇನಿಯಾಗೆ. ಗೊತ್ತಿಲ್ಲ ಗೈಸ್ ನಮ್ಮ ಟ್ರಿಪಲ್ ಎಚ್ ಅವರು ಏನೇನ್ ಪ್ಲಾನ್ ನ ಹಾಕೊಂಡಿದ್ದಾರೆ ಅಂತ. ಸದ್ಯಕ್ಕೆ ಈ ರೀತಿಯ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.